ತರಿ ಮಾಡ್ಕೋಬೇಕು, ತುಂಬ ನೈಸ್ ಆಗಬೇಕಂತ ಇಲ್ಲ. ಬುಡದಿಂದ ಹುಟ್ಟುವಂತಹ ಹೇರು ಬ್ಲ್ಯಾಕ್ ಆಗಿಯೇ ಹುಟ್ಟತ್ತೆ. ಹೌದು, ನಾನು ಸ್ವಲ್ಪ ಆಯಿಲ್ ಹಾಕಿ ದಪ್ಪ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಇದು ಏನು ಗೊತ್ತಾ, 1-2 ಅವರ್ ಹೀಗೆ ಬಿಡಬೇಕಾಗತ್ತೆ ಸರಿಯಾಗಿ ಅಂಟ್ಕೊಳ್ಳಿಕ್ಕೆ. ಬ್ಲ್ಯಾಕ್ ಆಗಿದೆ ಅಲ್ವಾ, ಬ್ಲ್ಯಾಕ್ ಆಗಿ ನನ್ನ ಹೇರ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಡೈ ಮಾಡಿ ತೋರಿಸ್ತೀನಿ. ಸಾಸಿವೆಯನ್ನು ಬಳಸಿ ಒಂದು ಹೇರ್ ಡೈ ಮಾಡೋದು. ಸಾಸಿವೆಗೆ ಕೆಲವೊಂದು ವಸ್ತುವನ್ನು ಹಾಕಿ ಹೇರ್ ಡೈ ಮಾಡ್ತೀನಿ. ಇದರಿಂದ ನಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗೇ ಇರುತ್ತೆ. ಜನ್ಮ ಪೂರ್ತಿ ನಮ್ಮ ಹೇರನ್ನು ಬ್ಲ್ಯಾಕ್ ಆಗೇ ಇಟ್ಕೋಬೋದು. ನಾನು ಕೂಡ ಅದನ್ನು ಟ್ರೈ ಮಾಡಿ ರಿಸಲ್ಟು ಕೂಡ ಕಂಡುಕೊಂಡಿದ್ದೀನಿ. ಆ ರಿಸಲ್ಟು ಕೂಡ ನಿಮಗೂ ಕೂಡ ತಿಳಿಸ್ತೀನಿ ಆಯಿತಾ. ಹೇರ್ ಅಂತೂ ಎಷ್ಟೇ ವೈಟ್ ಇರಲಿ, ಎಷ್ಟೇ ಅಂದರೆ ನಿಮ್ಮ ತಲೆ ಪೂರ್ತಿ ವೈಟ್ ಹೇರ್ ಇದ್ದರೂ ಕೂಡ ನಾವು ಅದನ್ನು ಬ್ಲ್ಯಾಕ್ ಆಗಿ ಮಾಡ್ಕೋಬೋದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನನ್ನ ಚಾನಲಲ್ಲಿ ಬ್ಯೂಟಿ ಟಿಪ್ಸ್ ಅಂದರೆ ಹೇರ್ ಬಗ್ಗೆ, ಫೇಸ್ ಬಗ್ಗೆ ಎಲ್ಲ ವಿಡಿಯೋ ಬರ್ತಾ ಇರುತ್ತೆ. ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಮಾಡುವ ರೆಮಿಡಿಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟು ಆಗಲ್ಲ. ನಿಧಾನವಾಗಿ ರಿಸಲ್ಟ್ ಕೊಟ್ಟಿದ್ರೂ ಕೂಡ ನಮ್ಮ ಹೇರಿಗಿರ್ಬೋದು, ಫೇಸಿಗಿರ್ಬೋದು, ನಾನು ಒಂದು ರೆಮಿಡಿ ಮಾಡಿದರೆ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಫೇಸನ್ನು ಚೆನ್ನಾಗಿ ಇಟ್ಕೋಬೋದು, ಹೇರು ಕೂಡ ಚೆನ್ನಾಗಿ ಇಟ್ಕೋಬೋದು. ಹಾಗೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ. ಹಾಗೆ ಯಾರಿಗಾದರೂ ಯೂಸ್ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ತುಂಬ ಈಸಿ ಇದೆ. ನಮ್ಮ ಸುತ್ತಮುತ್ತಲೂ ಇರುವಂತಹ ವಸ್ತು ಬಳಸಿ ನಮ್ಮ ಹೇರನ್ನು ಚೆನ್ನಾಗಿ ಇಟ್ಕೋಬೋದು. ಈಗಂತೂ ನೋಡಿದ್ದೀರಿ ಅಲ್ವಾ, ಚಿಕ್ಕ ಮಕ್ಕಳಲ್ಲೂ ಕೂಡ ಹೇರು ವೈಟ್ ಆಗ್ತಾ ಇರುತ್ತೆ. ಎಲ್ಲರ ಮನೆಯಲ್ಲೂ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರ ಮನೆಯಲ್ಲೆಲ್ಲ ಎಲ್ಲರದ್ದು ಸಾಧಾರಣ ವೈಟ್ ಹೇರು, ಒಂದು ಹೇರ್ ಆದರೂ ಕಾಣ್ತಾ ಇರುತ್ತೆ. ನಾನಂತೂ ನೋಡಿದ್ದೀನಿ. ಹಾಗೆ ಈಗಿನ ವಾತಾವರಣದಲ್ಲಿ ಈ ರೀತಿ ಅಂದರೆ ವೈಟ್ ಹೇರು ಚಿಕ್ಕವರಿದ್ದಾಗಲೇ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ನಾವು ಈ ರೀತಿ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುವನ್ನು ಬಳಸಿ ಹೇರ್ ಆಯಿಲ್ ಮಾಡೋದ್ರಲ್ಲಿ, ಹಾಗೆ ಹೇರ್ ಡೈ ಮಾಡಿ ಈ ರೀತಿ ನಾವು ಅಪ್ಲೈ ಮಾಡ್ತಾ ಬಂದರೆ, ಹೇರ್ ಪ್ಯಾಕು ಈ ರೀತಿ ಮಾಡ್ಕೊತಾ ಬಂದರೆ ಆದಷ್ಟು ನಮ್ಮ ಹೇರು ವೈಟ್ ಆಗೋದನ್ನು ತಡೆಗಟ್ಬೋದು. ನಮ್ಮ ಹೇರಿನ ಬುಡ ಬೇರೆಲ್ಲ ಚೆನ್ನಾಗಿ ಇಟ್ಕೋಬೋದು. ಹಾಗೆ ಬುಡದಿಂದ ಬರುವಂಥ ಹೇರು ಕೂಡ ಬ್ಲ್ಯಾಕ್ ಹೇರ್ ಆಗಿಯೇ ಹುಟ್ಟಿ ಬರಲಿಕ್ಕೆ ಆ ರೀತಿ ಮಾಡ್ಕೋಬೋದು. ಓಕೆನಾ, ಒಳ್ಳೆ ಬೆನಿಫಿಟ್ಸ್ ಇದೆ ನಾನು ಹಾಕುವಂಥ ವಿಡಿಯೋದಲ್ಲಿ. ಹಾಗಾದರೆ ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು, ರಿಸಲ್ಟ್ ಸಮೇತ ತೋರಿಸ್ತೀನಿ ಆಯಿತಾ. ಒಂದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ. ಕಬ್ಬಿಣದ ಹಂಚೆ ಆಗಿರಬೇಕು, ನಮ್ಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕಿದ್ದೀನಿ. ಹಂಚು ಬಿಸಿ ಆಗಿದೆ, ನಾನು ಸ್ಟೋವನ್ನು ಬಂದ್ ಮಾಡಿದ್ದೀನಿ, ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಕಲ್ಲಂಜಿ ಸೀಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಡ್ರೈ ನೆಲ್ಲಿಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿರೋದು ಎಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ. ಇದು ಕೂಡ ನಾನು ಅದರಲ್ಲಿ ಹಾಕ್ತೀನಿ. ಸಾಸಿವೆ ಯಾಕೆ ಚಟಪಟ ಅನ್ಸ್ಕೊಂಡೆ ಅಂದರೆ, ಹಸಿ ಸಾಸಿವೆ ಇದ್ದಾಗ ನಾವು ಮಿಕ್ಸಿಗೆ ಹಾಕ್ಲಿಕ್ಕೆ ಹೋದರೆ ಅದು ಅಂಟಾಗಿಬಿಡತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಮಾಡ್ಕೊಂಡಿರೋದು. ಇವು ಕೂಡ ಡ್ರೈ ಆಗುತ್ತೆ, ಎಲ್ಲವೂ ಡ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತೀನಿ. ಇವೆಲ್ಲ ಸೇರಿದಾಗ ನಮ್ಮ ಹೇರು ಬ್ಲ್ಯಾಕ್ ಆಗಿಬಿಡತ್ತೆ. ನಮಗೆ 80 ವರ್ಷ ಆದರೂ ಕೂಡ, ತಲೆಯೆಲ್ಲ ವೈಟ್ ಆಗಿದೆ ಅಂದರೂ ಕೂಡ ಇದನ್ನು ಅಪ್ಲೈ ಮಾಡಿದರೆ 20 ವರ್ಷದವ್ರ ಥರ ಕಾಣ್ಬೋದು. ಅಷ್ಟೋ ರಿಸಲ್ಟ್ ಸಿಗತ್ತೆ. ಹಾಗೆ ನಮ್ಮ ಹೇರಿಗೂ ಒಂದೇ ದಿನದಲ್ಲಿ ನಮಗೆ ರಿಸಲ್ಟು ಸಿಗತ್ತೆ. ನೀವು ನೋಡಿ, ನಾನು ತೋರಿಸ್ತೀನಿ, ಎಲ್ಲ ಅಪ್ಲೈ ಮಾಡಿ ಎಲ್ಲ ರಿಸಲ್ಟ್ ತೋರಿಸ್ತೀನಿ. ಇದು ತಣ್ಣಾಗಿದೆ, ಮಿಕ್ಸಿಗೆ ಹಾಕೋತೀನಿ. ಇದು ಸ್ವಲ್ಪ ತರಿ ಮಾಡ್ಕೋಬೇಕು, ತುಂಬ ನೈಸ್ ಆಗಬೇಕಂತ ಇಲ್ಲ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡಿಕೊಂಡ್ರೆ ಬೇಗ ಅದು ಪೌಡ್ರ್ ಆಗುತ್ತೆ. ಮತ್ತು ಇದನ್ನು ನಾವು ಇದರ ಹಂಚಲ್ಲಿ ಹಾಕಿ ನಾವು ಮತ್ತೆ ಬಿಸಿ ಮಾಡಬೇಕು. ಕಬ್ಬಿಣದ ಹಂಚಲ್ಲೇ ಹಾಕ್ತೀನಿ, ಮತ್ತೆ ಬಿಸಿ ಮಾಡಿಕೊಂಡು ಹುರಿಬೇಕು. ಇವೆಲ್ಲ ಅದು ಸೀದ್ಕೊಂಡು ಪೌಡ್ರ್ ಆಗುತ್ತೆ. ಆಮೇಲೆ ನೋಡಿ, ಈ ರೀತಿ ಸಣ್ಣ ಫ್ಲೇಮಲ್ಲಿ ಹುರಿಬೇಕು. ಇವೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು. ನಾವು ಹೊರಗಡೆ ಪ್ರಾಡಕ್ಟು ಸಾವಿರಾರು ರೂಪಾಯಿ ಕೊಡ್ತೀವಿ ಹೇರ್ ಡೈಗೆ, ದಿಢೀರಂತ ಹೀಗೆ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಆದರೆ ಅದರಿಂದ ನಮ್ಮ ಹೇರು ಡ್ಯಾಮೇಜ್ ಆಗುತ್ತೆ. ಒಂದು, ನಮ್ಮ ಹೇರು ಉದುರತ್ತೆ, ಹೇರಿನ ಬುಡಕ್ಕೆ, ಸ್ಕಾಲ್ಪಿಗೆಲ್ಲ
ಪ್ರಾಬ್ಲಮ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಇದು ಹೇರೆಲ್ಲ ವೈಟಾಗಿ ಉದ್ರೋಗ್ಬಿಡತ್ತೆ. ಅದಕ್ಕೆ ನಾವು ಈ ನ್ಯಾಚುರಲಾಗಿ ಸಿಗುವಂಥದ್ದು ಬಳಸಿದರೆ ಏನೂ ಸೈಡ್ ಎಫೆಕ್ಟ್ ಇಲ್ಲ, ಯಾವ ಕೆಮಿಕಲ್ಸು ಇಲ್ಲ. ವಾರ ವಾರ ಹಾಕ್ಕೊಂಡ್ರೂ ಕೂಡ ನಮ್ಮ ಹೇರು ಚೆನ್ನಾಗಿ ಇರುತ್ತೆ, ಬ್ಲ್ಯಾಕ್ ಆಗಿ ಇರುತ್ತೆ. ನಿಧಾನವಾಗಿ ರಿಸಲ್ಟ್ ಕೊಟ್ಟಿದ್ರೂ ಕೂಡ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆಯಿತಾ? ನೋಡಿ ಈ ರೀತಿ ಹುರ್ಕೋಬೇಕು. ಹುರಿದೆಲ್ಲ ನೋಡಿ ಈ ರೀತಿ ಆಯಿತು. ನಾನೀಗ ಸ್ಟವ್ ಬಂದ್ ಮಾಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಚೆನ್ನಾಗಿ ಹುರಿಬೇಕು. ಬೇಗ ಹುರಿಯತ್ತೆ, ಅದು ತಾನಾಗೆ ಆ ಕಡೆ ಈ ಕಡೆ ಎಲ್ಲ ಸೀದೋಗತ್ತಲ್ವ. ನೋಡಿ ಈ ರೀತಿ ಆಯಿತು, ಸ್ವಲ್ಪ ತಣ್ಣಗಾಗಿದೆ. ನಾನು ಮುಟ್ಕೊಂಡು ಇದರಲ್ಲಿ ನೆಲ್ಲಿಕಾಯಿ ಬೀಜ ಹಾಕಿದ್ದೀನಿ ಅಲ್ವ, ಅದು ಸ್ವಲ್ಪ ಗಟ್ಟಿ ಇದೆ. ಅದೆಲ್ಲ ಸ್ವಲ್ಪ ಕೈಯಿಂದನೇ ಚೂರು ಮಾಡ್ತೀನಿ. ಚೂರು ಮಾಡಿ ಮತ್ತೆ ಇದನ್ನು ನಾವು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿದ ನಂತರ ಒಳ್ಳೆ ಪೌಡ್ರು ರೆಡಿ ಆಗುತ್ತೆ. ನೋಡಿ ಎಷ್ಟಾಯ್ತಲ್ವ, ₹1 ಖರ್ಚಿಲ್ದೇ ನಾವು ಮಾಡ್ಕೋಬೋದು. ಆಶ್ಚರ್ಯನೇ ಅಲ್ವಾ. ನೀವು ಒಂದು ಸಲ ಟ್ರೈ ಮಾಡಿದಾಗಂತೂ ನೀವು ಆಶ್ಚರ್ಯನೇ ಪಡ್ತೀರಾ. ಒಂದೇ ಸಲ ರಿಸಲ್ಟ್ ಸಿಕ್ಬಿಡುತ್ತಲ್ವ. ನೋಡಿ ಇಷ್ಟು ಪೌಡ್ರ್ ಆಯಿತು. ನಾನು ಒಂದು ಡಬ್ಬಲ್ಲಿ ಹಾಕ್ಕೋತೀನಿ. ಕೈಗೆ ತಾಗಿದ್ರು ನೋಡಿ ಸಾಧಾರಣಕ್ಕೆ ಹೋಗಲ್ಲ, ಇದು ಸಾಧಾರಣಕ್ಕೆ ಹೋಗಲ್ಲ. ಮತ್ತು ಈ ಸ್ಕಿನ್ನೆಲ್ಲ ಇದೆಯಲ್ವಾ, ಅದು ಒಂದು ರೀತಿ ಆಗುತ್ತೆ. ಇದ್ರದ್ದು ಎಫೆಕ್ಟಿಗೆ ಒಂದು ರೀತಿ ಆಗುತ್ತೆ. ನಂತರ ನಮ್ಮ ಸ್ಕಿನ್ ಸರಿ ಆಗ್ತಾ ಬರುತ್ತೆ. ಅಂದರೆ ಸೈಡ್ ಎಫೆಕ್ಟ್ ಅಲ್ಲ, ಆ ಬ್ಲ್ಯಾಕ್ ಎಲ್ಲ ತೊಗೊಂಡಿರತ್ತೆ ಸ್ಕಿನ್ನು. ಹಾಗೆ ನಮ್ಮ ಹೇರಿಗೆ ಹಾಕಿದಾಗ ಹೇಗಾಗ್ಬೋದಲ್ವ, ನಮ್ಮ ಹೇರು ಸ್ಕಾಲ್ಪ್ ಎಲ್ಲ ಇದೆಯಲ್ವ ಅದೆಲ್ಲ ತೊಗೊಬಿಡತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಹೇರ್ ಡೈ ಮಾಡಿ ತೋರಿಸ್ತೀನಿ. ಆಯಿತಾ? ನೋಡಿ ಇಷ್ಟಾಯಿತು. ಒಂದು ಡಬ್ಬಲ್ ಹಾಕಿ ಇಟ್ಕೊತೀನಿ. ಯಾವಾಗ ಬೇಕು ಆವಾಗ ನಾವು ಈ ರೀತಿ ಅಪ್ಲೈ ಮಾಡ್ಕೋಬಹುದು. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನೋಡಿ ಅರ್ಧ ಆಯಿತು ಅಲ್ವಾ, ಒಂದು ಸ್ವಲ್ಪನೇ ಎಲ್ಲ ಹಾಕಿರೋದು, ಅರ್ಧ ಬಾಟಲ್ ಆಗಿದೆ. ಇದೊಂದು ಸೈಡ್ ಎತ್ತಿಟ್ಕೋತೀನಿ. ಆಯಿತು. ನೋಡಿ ಈಗ ಯಾವ ರೀತಿ ರೆಮಿಡಿ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲು ಹಾಕಿದರೆ ಒಳ್ಳೆಯದು. ಇಲ್ಲ ಅಂದರೆ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಹೋಮ್ ಮೇಡ್ ಆಯಿಲನ್ನು ಹಾಕಬೇಕು. ಈ ರೀತಿ ನಾನು ಸ್ವಲ್ಪ ದಪ್ಪನೇ ಇಟ್ಕೋತೀನಿ. ನನಗೆ ಎಲ್ಲೆಲ್ಲಿ ದಪ್ಪ ಅಂದರೆ ವೈಟ್ ಹೇರ್ ಇದೆ ಅಲ್ಲಿ ಅಪ್ಲೈ ಮಾಡ್ಕೋತೀನಿ. ನೀವು ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕೋಬಹುದು. ಜಾಸ್ತಿ ಹಾಕ್ಕೊಂಡ್ರೂ ಎಲ್ಲ ಕಡೆ ಇನ್ನೂ ಜಾಸ್ತಿ ಹೇರಿಗೆ ನಾವು ಅಪ್ಲೈ ಮಾಡ್ಬೋದು. ನಾನು ಸ್ವಲ್ಪ ಆಯಿಲ್ ಹಾಕಿ ದಪ್ಪ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಓಕೆನಾ? ಸ್ವಲ್ಪ ಅಂದರೆ ಜೆಲ್ ಥರ ಮಾಡಿಕೊಂಡ್ರು ಓಕೆ. ಸ್ವಲ್ಪ ತೆಳ್ಳಗೆ ಬರುತ್ತೆ ಅಲ್ವ, ಆ ಥರ. ಇದು ಸ್ವಲ್ಪ ಗಟ್ಟಿಯಾಗತ್ತೆ. ನೋಡಿ ಈ ರೀತಿ ಆಯಿತು. ಸ್ವಲ್ಪ ಗಟ್ಟಿಯಾಗಿದೆ. ನನಗೆ ವೈಟ್ ಹೇರ್ ಎಲ್ಲಿದೆ ಅಲ್ಲೇ ಅಪ್ಲೈ ಮಾಡ್ತೀನಿ. ನೋಡಿ ಕೈಯೆಲ್ಲ ಎಷ್ಟು ಕಪ್ಪಾಗಿದೆ ಅಲ್ವಾ. ಇದ್ರದ್ದು ನಾವು ಹಾಗೆ ಬಿಟ್ಕೊಬಿಟ್ರೆ ಕೈಯೆಲ್ಲ ಕಪ್ಪಾಗಿಬಿಡತ್ತೆ. 1-2 ಅವರ್ ಬಿಟ್ಟೆ ಅಂದರೆ ಕೈ ಬೆರಳೆಲ್ಲ ಕಪ್ಪಾಗಿ ಕೈಯೆಲ್ಲ ಕಪ್ಪಾಗತ್ತೆ. ಬೇಗ ತೊಳ್ಕೊಬಿಟ್ರೆ ಏನೂ ಆಗಲ್ಲ. ನೀವು ಸ್ವಲ್ಪ ತೆಳ್ಳಗಿಟ್ಕೊಳ್ಳಿ, ಅಂದರೆ ಕೂದಲಿಗೆ ಅಂಟಬೇಕಲ್ವ. ಹಾಗಾಗಿ ನಾನು ಸ್ವಲ್ಪ ದಪ್ಪ ಇಟ್ಕೊಂಡು ಸ್ವಲ್ಪ ವೈಟ್ ಹೇರ್ ಇದೆಯಲ್ವ ಇದು ತಲೆಯಲ್ಲಿ ಅಲ್ಲೆಲ್ಲ ಅಪ್ಲೈ ಮಾಡ್ಕೊತೀನಿ. ನೋಡಿ ಹೆಂಗೆ ಕಲರ್ ಬಂದಿದೆ ಅಲ್ವಾ. ಆಯಿತು, ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಒಂದು ರೆಡಿ ಮಾಡಿ 1-2 ನಿಮಿಷ ಆಗಿದೆ. ಚೆನ್ನಾಗಿ ನೆನ್ಕೊಂಡಿದೆ. ಅದು ಸ್ವಲ್ಪ ದಪ್ಪ ಆಗಿದೆ. ಓಕೆನಾ? ನನಗೆ ಎಲ್ಲೋ ವೈಟ್ ಹೇರ್ ಇದೆ ಎಲ್ಲ ಅಪ್ಲೈ ಮಾಡ್ತೀನಿ. ಸ್ವಲ್ಪ ನೀವೇನಾದರೂ ಮಾಡೋದಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನೀವು ಹೇಳ್ಬೋದು ಎಣ್ಣೆ ಹಾಕಿದ್ದೀವಿ ಇದು ಬ್ಲ್ಯಾಕ್ ಆಗುತ್ತಾ ಅಂತ. ಎಣ್ಣೆ ಹಾಕಿದ್ರೂ ಬ್ಲ್ಯಾಕ್ ಆಗುತ್ತೆ. ಈಗ ನಾವು ಹೇರ್ ಆಯಿಲೆಲ್ಲ ಮಾಡಿ ಹಾಕೋತೀವಿ ಅಲ್ವಾ, ಕಪ್ಪಾಗಲಿಕ್ಕೆ ಅಂತ. ಅದು ನಮ್ಗೆ ಹೇಗೆ ನಮ್ಮ ಹೇರಿಗೆ ತಗೊಳ್ಳುತ್ತೆ, ಇದು ಹಾಗೆ ಎಣ್ಣೆ ಮೂಲಕನೂ ತಗೊಳ್ಳುತ್ತೆ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲೆಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ನೋಡಿ ನೀವು ಹೇಗೆ ಸಿಗತ್ತೆ ಅಂತ. ನೋಡಿ ಇಲ್ಲೆಲ್ಲ ವೈಟ್ ಹೇರು ಇದೆ ನನ್ನ ಹೇರಲ್ಲಿ. ಸಾಧಾರಣ ಇದು ಮಕ್ಕಳಲ್ಲೂ ಬರುತ್ತೆ ವೈಟ್ ಹೇರು. ಅಲ್ಲಿ ಕಾಣುತ್ತೆ ಅಲ್ವಾ, ಅಂಥವ್ರಿಗೆ ಈ ಥರ ನ್ಯಾಚುರಲ್ ರೆಮಿಡಿ ಮಾಡಿ ಅಪ್ಲೈ ಮಾಡಬೇಕು. ಹೊರಗಡೆದು ಸೈಡ್ ಎಫೆಕ್ಟ್ ಆಗೋದು, ಹಾಗೆ ಅವ್ರ ಹೇರಿಗೆಲ್ಲ ತೊಂದರೆ ಆಗ್ಬೋದು. ನೋಡಿ ಎಲ್ಲ ಸ್ವಲ್ಪನೇ ಅಪ್ಲೈ ಮಾಡ್ಕೋತೀನಿ. ಈ ಕಡೆ 2 ಕೆನ್ನೆ ಭಾಗದಲ್ಲಿ ಜಾಸ್ತಿ ವೈಟ್ ಹೇರ್ ಆಗೋದು, ಯಾರಿಗಾದರೂ ಅಷ್ಟೇ ಅಲ್ವಾ. ಹಿಂಭಾಗ ಎಲ್ಲ ಅಷ್ಟೇನೂ ಆಗಲ್ಲ, ನೆತ್ತಿಯ ಭಾಗ. ಹಾಗೆ
ಇದು ಏನು ಗೊತ್ತಾ, ನಮ್ಮ ಹೇರೇನು ತುದಿ ತನಕಲೇ ಅಪ್ಲೈ ಮಾಡಬೇಕಂತ ಇಲ್ಲ, ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಆದರೆ ಇದು ನಮ್ಮ ಹೇರಿನ ಸ್ಕಾಲ್ಪಿಗೆಲ್ಲ ತೆಗಬೇಕು, ಆ ಥರ ನಾವು ಅಪ್ಲೈ ಮಾಡಬೇಕು. ಇದು ಏನು ಗೊತ್ತಾ, 1-2 ಅವರು ಹೀಗೆ ಬಿಡಬೇಕಾಗತ್ತೆ ಸರಿಯಾಗಿ ಅಂಟ್ಕೊಳ್ಳಿಕ್ಕೆ. ನೀವು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಎಷ್ಟು ಆಯಿಲ್ ಹಾಕ್ಕೊಂಡ್ರೂ ಕೂಡ 1-2 ಅವರ್ ಬಿಟ್ಟಿದ್ರೆ ಆ ಹೇರ್ ಎಲ್ಲ ತೊಗೊಳತ್ತೆ, ಅದನ್ನು ತೊಗೊಳುತ್ತೆ. ಹಾಗೆ ಸ್ನಾನ ಮಾಡುವಾಗಲೂ ಅಷ್ಟೇ, ನೀವು 1-2 ಅವರ್ ಬಿಟ್ಟಿದ್ದೀರಾ ಅಂದರೆ ನೀವು ಹಾಗೇ ತೊಳೀರಿ ಒಂದು ಸಲ. ಅಲ್ಲೇ ನಂತರ ಸ್ವಲ್ಪ ಸೋಪ್ ಹಾಕಿಯೂ ಕೂಡ ತೊಳ್ಕೊಬೇಕು. ಯಾಕಂದರೆ ಅದು ಅಲ್ಲೇ ಗಟ್ಟಿ ಆಗಿರುತ್ತೆ, ಅಂಟ್ಕೊಬಿಡುತ್ತೆ. ಇದು ಹೇರ್ ಡೈ ಇದು ಒಂದು ರೀತಿ ಅಂಟ್ಕೊಂಡು ಪೇಸ್ಟ್ ಥರ ಎಲ್ಲ ಆಗಿರುತ್ತೆ. ಹಾಗಾಗಿ ಅದನ್ನು ಒಂದು ಸಲ ಸೋಪ್ ಹಾಕಿ ತೊಳ್ಕೊಬೇಕು. ಸ್ವಲ್ಪ ಸೋಪ್ ಹಾಕಿ ತೊಳ್ಕೊಳ್ಳಿ. ಮಾರನೇ ದಿನ ನೀವು ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡಿಕೊಂಡು ಶಾಂಪು ಎಲ್ಲ ಹಾಕಿ ತೊಳ್ಕೊಳ್ಳಿ. ಈ ಥರ ಮಾಡಿದ್ರೆ ಒಳ್ಳೆಯದು. ನೀವು ಹಾಗೇ ತೊಳ್ಕೊಬಂದುಬಿಟ್ರೆ ಇದು ಒಂದು ರೀತಿ ಜಲ್ ಥರ ಆಗಿದೆ ಅಲ್ವ, ಅಲ್ಲಲ್ಲೇ ಕೂದಲಿಗೆ ಅಂಟ್ಕೊಂಡಿರುತ್ತೆ. ಅದಕ್ಕೆ ಹೇಳಿರೋದು, ಸ್ವಲ್ಪ ಸೋಪ್ ಹಾಕಿ ತೊಳ್ಕೊಬನ್ನಿ ಒಂದು ಸಲ. ನೀರು ಹಾಕಿ ಸೋಪ್ ಹಾಕಿ ತೊಳ್ಕೊಳ್ಳಿ. ನಾಳೆ ನೆಕ್ಸ್ಟ್ ಡೇ ಆಯಿಲ್ ಹಾಕಿ ತೊಳ್ಕೊಳ್ಳಿ. 2 ಅವರು 3 ಅವರು ಹೀಗೆ ಬಿಡಲೇಬೇಕು, ಸರಿಯಾಗಿ ಅದು ತಗೊಳುತ್ತೆ ನಮ್ಮ ಹೇರು. ತೋರಿಸ್ಲಾ ನೋಡಿ, ನನ್ನ ಹೇರ್ ನೋಡಿ ಹೇಗಾಗಿದೆ ಅಂತ. ತುಂಬ ಸಿಲ್ಕ್ ಆ್ಯಂಡ್ ಸ್ಮೂತಾಗಿದೆ. ನಾನು ಹೇಳೋ ರೀತಿಯಲ್ಲೇ ನೀವು ಮಾಡಬೇಕು ಆಯಿತಾ. ನಾನು ಹೇಳೋ ರೀತಿಯಲ್ಲೇ ನಾವು ಮಾಡಿಕೊಂಡ್ರೆ ಇದೇ ರೀತಿ ಹೇರ್ ಆಗುತ್ತೆ ನೋಡಿ. ಬ್ಲ್ಯಾಕ್ ಆಗಿದೆ ಅಲ್ವಾ, ಬ್ಲ್ಯಾಕ್ ಆಗಿ ನನ್ನ ಹೇರು ಈಗ ಏನಾಗಿದೆ ಗೊತ್ತಾ, ತುಂಬ ಉದ್ರಿತ್ತು ಮೊದಲು, ಈಗೆಲ್ಲ ಚಿಕ್ಕ ಹೇರ್ ಉಟ್ಕೊಂಡಿದೆ ನೋಡಿ. ನಾನು ಈ ರೀತಿ ರೆಮಿಡಿ ಎಲ್ಲ ಮಾಡಿ ಅಪ್ಲೈ ಮಾಡ್ತೀನಿ ಅಲ್ವಾ. ಹೇರ್ ಪ್ಯಾಕ್ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ಹೇರ್ ಡೈ ಎಲ್ಲ ಮಾಡ್ತಾ ಅಪ್ಲೈ ಮಾಡ್ಕೊತೀನಿ. ಹಾಗಾಗಿ ನಿಧಾನವಾಗಿ ಕೆಲವೊಂದು ವೈಟ್ ಹೇರ್ ಇದ್ದರೆ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೆ ಬುಡದಿಂದ ಹುಟ್ಟುವಂತಹ ಹೇರು ಬ್ಲ್ಯಾಕಾಗಿಯೇ ಹುಟ್ಟುತ್ತೆ. ಹೀಗೆ ಬೆಳೀತಾ ಇದೆ ಅಲ್ವಾ, ನಮ್ಮ ಹೇರಲ್ಲಿ ಕೆಲವೊಂದು ವೈಟ್ ಹೇರ್ ಇದ್ದರೆ ಅದು ಬಿದ್ದೋದ ತಕ್ಷಣ ಬ್ಲ್ಯಾಕ್ ಹೇರ್ ಆಗಿ ಹುಟ್ಟಿ ಬರುತ್ತೆ ಆಯಿತಾ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕಾ ಸಿಗತ್ತೆ. ನಾನು ಹೇಳೋ ರೀತಿಯಲ್ಲೇ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.